ಸರದೇ ಮನಸ್ಸುಗಳಿಗೆ ನನ್ನ ಪ್ರೀತಿ ನಮಸ್ಕಾರ. ಶಾಂತಿ ವಿದ್ ಮಾಹಿತಿ ಚಾನಲ್ಗೆ ಸ್ವಾಗತ. ಇವತ್ತು ವಿಡಿಯೋ ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ. ಏನು ಅಂದ್ರೆ ಇವತ್ತು ನಾನು ಟೀಚರ್ ಬಗ್ಗೆ ಮಾತಾಡೋಣ ಅನ್ಕೊಂಡಿದೀನಿ. ಟೀಚರ್ ಬಗ್ಗೆನಾ? ಖಂಡಿತ. ಯಾಕೆ ಮಾತಾಡ್ಬೇಕು? ನೀವು ಕೇಳ್ತಾ ಇರ್ತೀರಾ, ನಮ್ಮ ಮಕ್ಕಳು ಕಲಿಕೆಯಲ್ಲಿ ಹಿಂದುಳಿದಿದ್ದಾರೆ ಮೇಡಮ್, ಹಿಂದುಳಿದಿದ್ದಾರೆ ಅಂತ. ಬಟ್ ಕಾರಣ ಟೈಮ್ ಕೆಲವು ಮಕ್ಕಳಿಗೆ ಟೀಚರ್ ಕೂಡ ಕಾರಣ ಆಗ್ತಾರೆ. ಸೊ ಎಲ್ಲ ಟೀಚರ್ಗಳ ಬಗ್ಗೆ ಹೇಳ್ತಿಲ್ಲ, ಇಲ್ಲಿ ಎಲ್ಲ ಮಕ್ಕಳ ಬಗ್ಗೆ ಹೇಳ್ತಿಲ್ಲ, ಕೆಲವು ಟೀಚರ್ಗಳ ಬಗ್ಗೆ, ಕೆಲವು ಮಕ್ಕಳ ಬಗ್ಗೆ ಇವತ್ತು ಮಾತಾಡೋಣ. ಇವತ್ತು ನಾನು ಈ ವಿಡಿಯೋ ಮಾಡಕ್ ಕಾರಣ ಇಷ್ಟೇ ನೋಡಿ. ನಾನು ಮೊನ್ನೆ ಹೀಗೆ ನನ್ ಮಗಳ ಜೊತೆ ಮಾತಾಡ್ತಾ ಇದ್ದೆ. ಕೇಳಿದೆ, ಹೊಸ ಸ್ಕೂಲು ಹೇಗಾಗ್ತಿದೆ, ಕ್ಲಾಸಲ್ಲಿ ಟಾಪರ್ ಇದ್ದಾಳೆ, ಅದೆಲ್ಲ ಅಲ್ಲ, ಓದೋದನ್ನ ಬಿಟ್ಟು ಬೇರೆ ಭಾವನೆಗಳು ಕೂಡ ಇರುತ್ತೆ ಸ್ಕೂಲ್ಗೆ ಹೋದ್ ಮಕ್ಳಿಗೆ. ಕೇಳಿದೆ, ಯಾವ ಯಾವ ಟೀಚರ್ ನಿನ್ಗೆ ತುಂಬಾ ಇಷ್ಟ ಆಗ್ತಾರೆ, ಯಾಕೆ, ನೀನೊಂದು ಅವ್ರಿಗೆ 10 ಅಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ತೀಯಾ, ನಿನ್ನ ಖುಷಿ, ನಿನ್ಗೆ ಅವ್ರಿಗೆ ಎಷ್ಟು ಇಷ್ಟ ಆಗ್ತಾರೆ ಅಂತ. ಸೊ ಆಗ ಅವಳು ಲೀಸ್ಟ್ ಮಾಡ್ತಾ ಬಂದ್ಲು. ಕನ್ನಡ ಟೀಚರ್ಗೆ ಇಷ್ಟು ಮಾರ್ಕ್ಸು, ಹಿಂದಿ ಟೀಚರ್ಗೆ ಇಷ್ಟು ಮಾರ್ಕ್ಸು, ಮ್ಯಾಥ್ಸ್ ಮೇಡಮ್ಗೆ ಇಷ್ಟು ಅಂತ 10ರಲ್ಲಿ ಇಷ್ಟೆಷ್ಟು ಮಾರ್ಕ್ಸ್ ಕೊಟ್ಲು. ಯಾಕೆ ಈ ಟೀಚರ್ಗೆ ಇಷ್ಟು ಕಡಿಮೆ ಮಾರ್ಕ್ ಕೊಟ್ಟಿದ್ಯಾ ಅಂದ್ರೆ ಉತ್ತರ ಇಷ್ಟ ಇತ್ತು. ಅವರು ಕ್ಲಾಸ್ ಒಳಗ್ ಬರ್ತಾರೆ, ಫುಲ್ ಸೀರಿಯಸ್ ಆಗಿರ್ತಾರೆ, ಒಂದ್ ಸ್ವಲ್ಪನೂ ನಗಲ್ಲ, ಯಾವಾಗ್ಲೂ ಬೈತಾ ಇರ್ತಾರೆ, ತುಂಬಾ ಗರಂ ಆಗಿರ್ತಾರೆ. ಅವ್ರನ್ನ ನೋಡಿದ್ರೆ ನಮ್ ಕ್ಲಾಸ್ ಅಲ್ಲಿ ಯಾರಿಗೂ ಅಷ್ಟಕ್ಕೆ ಇಷ್ಟ ಆಗಲ್ಲ ಅಂತ. ಇನ್ಯಾರು ಟೀಚರ್ ತಗೊಂಡಾಗ ಇನ್ನೇನೋ ಕಾರಣ ಹೇಳ್ತಾರೆ. ಬಟ್ ಹಾಗಂತ ಎಲ್ಲ ಟೀಚರ್ ಮೇಲೂ ಕಂಪ್ಲೇಂಟ್ ಇಲ್ಲ. ಇನ್ನು ಕೆಲವು ಟೀಚರ್ ಬಗ್ಗೆ ತುಂಬಾ ಖುಷಿ ಪಟ್ರು, ಅಯ್ಯೋ ನಮ್ಗೆ ಆ ಟೀಚರ್ ಅಂದ್ರೆ ಇಷ್ಟ, ಆ ಕ್ಲಾಸಿಗೆ ಬಂದಿಲ್ಲ ಅಂದ್ರೆ ಬೇಜಾರಾಗತ್ತೆ ಅಂತ ಒಪಿನಿಯನ್ ಕೂಡ ಬಂತು. ಸೊ ನೀವು ಬೇಕಂದ್ರೆ ಇವತ್ತೇ ಚೆಕ್ ಮಾಡಿ, ಇವತ್ತು ನಿಮ್ಮ ಮಕ್ಕಳು ಮನೆಗ್ ಬಂದ ತಕ್ಷಣ ಇದೊಂದು ಕ್ವಶನ್ ರೈಸ್ ಮಾಡಿ. ನಿಮ್ಗೆ ಯಾವ ಟೀಚರ್ ಇಷ್ಟ, ಯಾಕೆ ಇಷ್ಟ, ಯಾವ ಟೀಚರ್ ಯಾಕೆ ಇಷ್ಟ ಇಲ್ಲ, ಹಾಗೆ ಆ ಇಷ್ಟ ಇಲ್ಲದ ಟೀಚರಿನ ಸಬ್ಜೆಕ್ಟ್ ಅಲ್ಲಿ ನಿಮ್ಮ ಮಕ್ಕಳು ಎಷ್ಟು ಮಾರ್ಕ್ಸ್ ತಗೊಂತಾ ಇದ್ದಾರೆ ಒಂದ್ ಚೆಕ್ ಮಾಡ್ಕೊಳ್ಳಿ. ಯಾಕೆ ಕೇಳ್ತಿದ್ದೀನಿ ಅಂದ್ರೆ ನಿಮ್ಮ ಮಕ್ಕಳ ಕಲಿಕೆಯಲ್ಲಿ ಹಿಂದುಳಿಯೋದಕ್ಕೆ ಇದು ಕೂಡ ಒಂದು ಕಾರಣ ಆಗಿರುತ್ತೆ. ಪೂರ್ತಿ ಕಾರಣ ಅಂತ ನಾನು ಎಲ್ಲೂ ಹೇಳ್ತಿಲ್ಲ, ಒಂದು ಕಾರಣ ಆಗಿರುತ್ತೆ. ಸೊ ಹಾಗಾಗಿ ಈ ಪ್ರಶ್ನೆ. ಈಗ ವಿಷಯಕ್ಕೆ ಬರ್ಬೇಕು ಅಂದ್ರೆ ಟೀಚರ್, ಎಸ್, ನಾನು ಅದೇ ವೃತ್ತಿಯಲ್ಲಿ ಇರೋದ್ರಿಂದಾಗಿ ಇವತ್ತು ಮಾತಾಡ್ತಿದ್ದೀನಿ. ಟೀಚರ್ ಕೆಲಸ ಅನ್ನೋದು ಅದು ಒಂಥರ ಹೇಳ್ತಾರಲ್ಲ, ಎಲ್ಲ ಕೆಲಸಕ್ಕಿಂತ ಹೆಚ್ಚು. ಯಾಕಂದ್ರೆ ಎಲ್ಲಾ ಕೆಲಸಗಳ ನಿರ್ಮಾಣ ಮಾಡುವಂತಹ, ಮಕ್ಕಳನ್ನ ರೆಡಿ ಮಾಡುವಂತಹ ಕೆಲಸ ಟೀಚರ್ ಕೆಲಸ. ಅದ್ರಲ್ಲೂ ಪ್ರೈಮರಿ ಹಂತದಲ್ಲಿ ಪ್ರೌಢಶಾಲೆ ಮಕ್ಕಳನ್ನಂತೂ ರೆಡಿ ಮಾಡೋದು ಇದೆಯಲ್ಲ, ಅದು ಫೌಂಡೇಶನ್. ನಾವು ಎಷ್ಟು ಚೆನ್ನಾಗಿ ಹಾಕೊಡ್ತೀವೋ ಅಷ್ಟು ಒಂದು ಮುಂದೆ ಗ್ರೋತ್ ಅನ್ನ ನೋಡ್ಬೋದಾಗುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ. ಈಗ 2-3 ತರಹ ಟೀಚರ್ಗಳು ತನ್ನ ವೃತ್ತಿಯನ್ನ ಸೆಲೆಕ್ಟ್ ಮಾಡ್ಕೊಂತಾರೆ. ಒಂದು ಅನುಕೂಲ ನೋಡ್ಕೊಂಡು, ಇನ್ನೊಂದು ತುಂಬಾ ಇಷ್ಟಪಟ್ಟು, ನನಗೆ ಟೀಚಿಂಗ್ ಫೀಲ್ಡ್ ಅಂದ್ರೆ ಉಸಿರು, ನನಗೆ ಅದ್ರಲ್ಲಿ ಮಕ್ಕಳನ್ನ ಹೀಗೆ ರೆಡಿ ಮಾಡ್ಬೇಕು, ಹಾಗೆ ರೆಡಿ ಮಾಡ್ಬೇಕು, ಅಂದ್ರೆ ಜೀವವನ್ನೇ ತ್ಯಾಗ ಮಾಡುವಂತದ್ದಂತಾರಲ್ಲ ಸರ್, ಪ್ರಗತಿಗೆ, ಮಕ್ಕಳ ಏಳಿಗೆಗಾಗಿ ಶ್ರಮಿಸುವಂತ ಟೀಚರು. ಇನ್ನೊಂದು ಅತ್ತ ಇಲ್ಲ ಇತ್ತ ಇಲ್ಲ, ಹೇಗೋ ಒಂದು ಕೆಲ್ಸ ಅಂತ, ಈ ತರ ಎಲ್ಲ ಇರುತ್ತೆ. ಬಟ್ ಯಾವ ಒಂದು ವ್ಯಕ್ತಿ ನನ್ನ ಆಯ್ಕೆ ಅಲ್ಲ, ಇಲ್ಲಿ ಅನಿವಾರ್ಯತೆನೂ ಅಲ್ಲ, ಇಷ್ಟ, ನನ್ನ ಈ ಕೆಲ್ಸ ದೇವರ ಕೆಲ್ಸ, ಅದು ತುಂಬಾ ಇಷ್ಟ ಅಂತ ಯಾರು ಈ ವೃತ್ತಿಯನ್ನ ಆಯ್ಕೆ ಮಾಡ್ಕೊಂತಾರೋ ಅವರು ತನ್ನ ಕೆಲಸವನ್ನ ಪ್ರೀತಿಸ್ತಾ, ಮಕ್ಕಳನ್ನ ಪ್ರೀತಿಸ್ತಾ, ಆ ಒಂದು ವಾತಾವರಣವನ್ನ ಇಷ್ಟಪಡಿಸಿ ಎಂಥ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿದ್ರು ಕೂಡ ಮುಂದಕ್ಕೆ ತರ್ತಾರೆ. ಸೊ ಹಾಗಾಗಿ ಈ ವಿಡಿಯೋ ಆಗಿರುತ್ತೆ. ಇವಾಗ 1 by 1 ನೋಡೋಣ. ನೀವು ಇವತ್ತೇ ನಿಮ್ಮ ಮಕ್ಕಳ ಹತ್ರ ಈ ಪ್ರಶ್ನೆಯನ್ನ ಕೇಳ್ಬೇಕು. ಈಗ ನಿಮ್ಮ ಮಕ್ಕಳು ಇಷ್ಟಪಡುವಂತಹ ಟೀಚರ್ನ ಯಾವ ಲಕ್ಷಣಗಳಿದೆ, ಯಾವ ತರ ಇದ್ರೆ ನಿಮ್ಮ ಮಕ್ಕಳು ಇಷ್ಟಪಡ್ತಾರೆ. ಟೀಚರ್ ಇಷ್ಟ ಆಗ್ಬಿಟ್ರೆ ಆ ಸಬ್ಜೆಕ್ಟ್ ಕೂಡ ಅಷ್ಟೇ ಇಷ್ಟ ಆಗುತ್ತೆ, ಅದು ನಿಜ. ಮೊದ್ಲಿಗೆ ಪೇಶನ್ಸ್. ಯಾವ ಟೀಚರ್ ಅಲ್ಲಿ ಪೇಶನ್ಸ್ ಇರುತ್ತೋ, ತಾಳ್ಮೆ, ಖಂಡಿತ ಅವರು ಒಂದು ಉತ್ತಮ ಶಿಕ್ಷಕರ ಲಿಸ್ಟ್ ಅಲ್ಲಿ ಬರ್ತಾರೆ. ಅವರು ಎಷ್ಟು ಕೆಟಗರಿ ಮಕ್ಳು ಇರ್ತಾರೆ ಅಂದ್ರೆ, ಕೆಲವು ಮಕ್ಕಳು ಸ್ವಲ್ಪ ತರಲೆ ಇರ್ತಾರೆ, ಕೆಲವು ಮಕ್ಕಳು ಶಾಂತ ಮೂರ್ತಿ ತರ ಇರ್ತಾರೆ, ಇನ್ ಕೆಲವು ಮಕ್ಕಳು ಸೈಲೆಂಟ್ ಆಗಿ ಕುತ್ಕೊಂಡಿರ್ತಾರೆ. ಇವರ ಮಧ್ಯೆ ಒಂದು ನಾವು ಪಾಠ ಮಾಡ್ಬೇಕಂದ್ರೆ ನಮಗೆ ಸಿಕ್ಕಾಪಟ್ಟೆ ಪೇಶನ್ಸ್ ಬೇಕು. ಸೊ ಯಾರಲ್ಲಿ ಪೇಶನ್ಸ್ ಇರುತ್ತೋ ಇದು ಮೊದಲ ಕ್ಯಾರೆಕ್ಟರ್. ಮಕ್ಳು ತರಲೆ ಪ್ರಶ್ನೆಗಳನ್ನ ಕೇಳ್ಬಹುದು, ಇಲ್ಲಾಂದ್ರೆ ನಾವು ಕೇಳೋ ಪ್ರಶ್ನೆಗಳಿಗೆ ಉತ್ತರನೇ ಕೊಡ್ತಾ ಬರ್ಬೋದು, ಅಥವಾ ಕ್ಲಾಸ್ ಅಲ್ಲಿ ಸಿಕ್ಕಾಪಟ್ಟೆ ರಗಳೆ ಕೊಡ್ಬಹುದು. ಎಲ್ಲವನ್ನ ಸಹಿಸ್ಕೊಳ್ಳೋದು ಅಂತಲ್ಲ, ಎಲ್ಲವನ್ನ ಫೇಸ್ ಮಾಡ್ತಾ ಮಕ್ಕಳಿಗೆ ಹೇಗೆ ಮನವರಿಕೆ ಮಾಡ್ಬೇಕು ಹಾಗೆ ಮನವರಿಕೆ ಮಾಡೋದು, ಆ ಪೇಶನ್ಸ್ ಅನ್ನ ಇಟ್ಕೊಂಡವ್ರಿಗೆ
ಮೊದ್ಲು ಕ್ಯಾರೆಕ್ಟರ್ ನಮ್ದಾಗಿರ್ಬೇಕು. ಏನು ಪೇಶನ್ಸ್, ಇದನ್ನ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಮಕ್ಕಳನ್ನ ಕೇಳಿ ಇವತ್ತು ನಿಮ್ಮ ಮೇಡಮ್ ಎಷ್ಟು ಪೇಶನ್ಸ್ ಇಂದ ಇರ್ತಾರೆ ಅನ್ನೋದನ್ನ. ಓಕೆ. ಸೆಕೆಂಡ್, ಪಾರ್ಶಾಲಿಟಿ ಮಾಡದೇ ಇರೋದು, ಅಂದ್ರೆ ಭೇದ ಭಾವ, ಎಲ್ಲಾ ಮಕ್ಕಳನ್ನ ಒಂದೇ ರೀತಿ ನೋಡುವಂತದ್ದು. ಹೇಗಂತೀರಾ, ಕೆಲವು ಸ್ಕೂಲಲ್ಲಿ ನಾನು ನೋಡಿದೀನಿ, ಕೆಲವು ಟೀಚರ್ಗಳನ್ನ ಕೂಡ ನಾನು ನೋಡಿದೀನಿ. ಹೇಗಂತಂದ್ರೆ 90 ಎಬೋ 80 ಎಬೋ ಮಕ್ಳು ಬರೋ ಮಕ್ಳನ್ನ ಟ್ರೀಟ್ ಮಾಡೋ ರೀತಿನೇ ಒಂದ್ ರೀತಿ ಇರುತ್ತೆ. ಇಲ್ಲಿ ನಾನು ಎಲ್ಲಾ ಟೀಚರ್ಗಳ ಬಗ್ಗೆ ಖಂಡಿತ ಮಾತಾಡ್ತಿಲ್ಲ, ಹಾಗಂತ ನಾನು ಮಾತಾಡ್ತಿರೋದು ಖಂಡಿತ ಸತ್ಯಕ್ಕೆ ದೂರವಾದದ್ದು ಅಲ್ಲ. ನೋಡಿದೀನಿ, ಅನುಭವಿಸಿದೀನಿ, ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂತ ಇದ್ದೀನಿ. ಅಂದ್ರೆ ಪಾರ್ಶಾಲಿಟಿ, ಒಂದಿಷ್ಟು ಮಕ್ಳು ಒಳ್ಳೆ ಚೆನ್ನಾಗ್ ಬರೋ ಮಕ್ಳನ್ನ ಟ್ರೀಟ್ ಮಾಡೋ ರೀತಿ ಬೇರೆ, ಇನ್ನು ಕಡಿಮೆ ಬರೋ ಮಕ್ಳ ಜೊತೆ ವ್ಯವಹರಿಸೋ ರೀತಿ ಬೇರೆ. ಸೊ ಹಾಗಾಗಿ ನಮಗೆ ಎಲ್ಲಾ ಮಕ್ಕಳು ಕ್ಲಾಸ್ ಅಲ್ಲಿರೋರು ಬುದ್ಧಿವಂತರು, ಹಾಗಂತ ಕಡಿಮೆ ಓದೋರು, ಕಡಿಮೆ ಮಾರ್ಕ್ಸ್ ತಗೊಳ್ಳೋರ್ನ ಯಾವ್ದೇ ರೀತಿ ನಾವು ಭೇದ ಭಾವ ಮಾಡುವಂತ ಮನಸ್ಥಿತಿ ನಮ್ಮಲ್ಲಿ ಇರಬಾರ್ದು. ಇದು ಟೀಚರ್ನ ಕ್ವಾಲಿಫಿಕೇಶನ್ ಅಲ್ವೇ ಅಲ್ಲ. ಓಕೆ, ಇದು ಕೂಡ ನಮ್ಮಲ್ಲಿ ಇರಬಾರ್ದು. ಇದನ್ನ ಮಾಡಿದಾಗ ಮಕ್ಕಳ ಮನಸ್ಸಿನ ಮೇಲೆ ಸಿಕ್ಕಾಪಟ್ಟೆ ಪ್ರಭಾವ ಬೀರುತ್ತೆ. ಏನು ಅಂದ್ರೆ, ಓಕೆ, ನಮ್ಗೆ ಹೇಳ್ತಾರೆ ಏನ್ ಗೊತ್ತಾ, ಮೇಡಮ್ ನಮ್ಮನ್ನ ನೋಡ್ರೆ ಅವ್ರಿಗೆ ಇಷ್ಟ ಇಲ್ಲ ಟೀಚರ್ಗೆ, ಯಾಕಂದ್ರೆ ನಾನು ಜಾಸ್ತಿ ಮಾರ್ಕ್ಸ್ ತೆಗಿಯಲ್ಲ. ಅವ್ರು ಯಾವಾಗ್ಲೂ ಜಾಸ್ತಿ ಮಾರ್ಕ್ಸ್ ತೆಗಿಯೋರ್ನೇ ಮಾತಾಡಿಸ್ತಿರ್ತಾರೆ, ಜಾಸ್ತಿ ಮಾರ್ಕ್ಸ್ ತೆಗಿಯೋರನ್ನೇ ಅವ್ರು ಎಲ್ಲಾ ಕಾಂಪಿಟೇಷನ್ಗೂ ಸೇರ್ಸ್ಕೊಂತಾರೆ ಅನ್ನೋ ಮಾತನ್ನ ನಾನು ಕೂಡ ಕೇಳಿಸ್ಕೊಂಡಿದೀನಿ. ಹಾಗಾಗಿ ಹೇಳ್ತಾ ಇದ್ದೀನಿ. ಓಕೆ, ಆ ಒಂದು ಕ್ಯಾರೆಕ್ಟರ್ ನಮ್ಮಲ್ಲಿದ್ರೆ ಮಕ್ಕಳು ಖಂಡಿತ ಆ ಸಬ್ಜೆಕ್ಟ್ ಅಲ್ಲಿ ಹಿಂದುಳಿಯೋ ಸಾಧ್ಯತೆಗಳು ಇದೆ. ಇದನ್ನು ಕೂಡ ನೀವು ಚೆಕ್ ಮಾಡ್ಕೋಬಹುದು. ನಾವು ನಮ್ಮ ಮಕ್ಕಳಿಗೆ, ಇದು 3ನೇ ಪಾಯಿಂಟ್, ಇನ್ಸ್ಪೈರ್ ಆಗಿರ್ಬೇಕು, ಇನ್ಸ್ಪಿರೇಷನ್ ಕೊಡ್ಬೇಕು ನಾವು ಅವ್ರಿಗೆ. ಅಂದ್ರೆ ನಮ್ಮನ್ನ ನೋಡ್ರೇನೆ ಅವ್ರಿಗೊಂಥರ ಉಲ್ಲಾಸ, ಉತ್ಸಾಹ ಅಂತಾರಲ್ಲ, ಅದು ಹೆಚ್ಚಾಗ್ಬೇಕು. ನಾನು ಒಂದು ಉದಾಹರಣೆ ಹೇಳ್ತೀನಿ. ಕ್ಲಾಸ್ ಅಲ್ಲಿ ನಾನು ಎಂಟ್ರಿ ಕೊಡ್ತಾ ಒಂದು ಸ್ಮೈಲ್ ಮೂಲಕ ಒಳಗೆ ಎಂಟ್ರಿ ಕೊಡ್ತೀನಿ. ಯಾವ ಟೆನ್ಷನ್ ಎಲ್ಲ ಏನಾದ್ರೂ ಇದ್ರು ನಾನು ಕ್ಲಾಸಿನ ಶಾಲೆಯ ಮೆಟ್ಟಿಲನ್ನ ಹತ್ತರೊಳಗೆ ಅದನ್ನ ಸೈಡ್ಗೆ ಇಟ್ಬಿಟ್ಟಿರ್ತೀನಿ. ಇನ್ ಕೆಲವು ಟೀಚರ್ಗಳು ಹಾಗೆ ಮಾಡ್ತಿರಲ್ಲ. ಮನೇಲಿ ಏನೇ ಒಂದ್ ಕಿರಿಕಾಗ್ಲಿ ಏನೇ ಆಗ್ಲಿ ಅದನ್ನ ಹೊತ್ಕೊಂಡು ಸ್ಕೂಲ್ಗೆ ಹೋಗಿ ಅಲ್ಲೂ ಇಟ್ಕೊಂಡು ಅದನ್ನ ಮಕ್ಳ ಮೇಲೆ ತೋರಿಸಿ ಮಕ್ಳಿಗೆ ಹೊಡೆದು ಬಡ್ದು ಮಾಡುವಂತ ಟೀಚರ್ನು ನಾನು ನೋಡಿದೀನಿ. ಕ್ಲಾಸಿಗೆ ಹೋಗುವಾಗ ಫುಲ್ಲು ಹೀಗ್ ಹೋಗ್ತಾರೆ. ಆಗ ಮಕ್ಳಿಗೆ ಎಲ್ಲಿ ಬರತ್ ಹೇಳಿ ಜೋಶ್. ಸೊ ಒಂದು ಸ್ಮೈಲ್ ಮೂಲಕ ಹೋದ್ರೆ ಆ ಮಕ್ಳ ಆ ಒಂದು ಎನರ್ಜಿ ಅಂತ ಹೇಳ್ತಾರಲ್ಲ, ಒಂದು ಗುಡ್ ವೈಬ್ಸ್ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಮಕ್ಳಿಗೆ ಒಂದು ಮೋಟಿವೇಶನ್ ಆಗುತ್ತೆ. ಎಸ್, ನಮ್ ಮೇಡಮ್ ಬಂದ್ರು ನಮ್ಗೇನೋ ವಿಷಯ ತಿಳ್ಸೋದಕ್ಕಂತ. ಆಗ ಆ ಮಕ್ಳು ಸಬ್ಜೆಕ್ಟ್ ಅನ್ನ ಇಷ್ಟಪಡ್ತಾರೆ, ನಮ್ಮನ್ನು ಕೂಡ ಇಷ್ಟಪಡ್ತಾರೆ. ನಾವು ಹೇಳುವಂತ ಮಾತು ಕೂಡ ಮಕ್ಳಿಗೆ ಬೇಗ ಹೃದಯಕ್ಕೆ ತಟ್ಟತ್ತೆ. ಹೃದಯಕ್ಕೆ ತಟ್ಟಿದ್ರ ಮೇಲೆ ಆ ನೆನಪು ಕೂಡ ಹಾಗೆ ಉಳಿಯುತ್ತೆ. ಇದು ನಿಮ್ಮ ಮಕ್ಳು ಸ್ಕೋರ್ ಮಾಡ್ಲಿಕ್ಕೆ ಕೂಡ ಒಂದು ರೀಸನ್ ಆಗುತ್ತೆ. ಅಂದ್ರೆ ನಮ್ಮ ಬಿಹೇವಿಯರ್, ಟೀಚರ್ ಬಿಹೇವಿಯರ್ ಅರ್ಥ ಆಯ್ತು ಅನ್ಕೊಂತೀನಿ. ನಾವು ಅವ್ರಿಗೆ ಹೆಂಗಿರ್ಬೇಕು, ಇನ್ಸ್ಪಿರೇಷನ್ ಆಗಿರ್ಬೇಕು. 3ನೇದು ಕಮ್ಯುನಿಕೇಶನ್ ಸ್ಕಿಲ್ಸ್. ಟೀಚರ್ ಅಲ್ಲಿ ಒಂದು ಪಾಠವನ್ನ ತಗೊಂಡ್ ಮಾಡ್ತಿರುವಾಗ ಅವರ ನೋಟ, ಅವರ ಹಾವಭಾವ, ಅವರು ಮಾತಾಡುವಂತ ಶೈಲಿ ಎಲ್ಲವೂ ಏನಾಗುತ್ತೆ, ಪಾಯಿಂಟ್ ಆಗತ್ತೆ. ಇಬ್ಬರು ಟೀಚರ್ ತಗೊಳ್ಳೋಣ. ಒಬ್ರು ಒಂದು ಪಾಠವನ್ನ ಪಾಠ ತರ ಮಾಡ್ಬಿಡ್ತಾರೆ, ಮಕ್ಳಿಗೆ ಅದಿಷ್ಟ ಆಗಲ್ಲ. ಆಗ ಮಕ್ಕಳು ಕಲಿಕೆಯಲ್ಲಿ ಹಿಂದೆ ಉಳಿತಾರೆ. ಅಂದ್ರೆ ಒಂದು ಪಾಠವನ್ನ ಹೇಳುವ ರೀತಿ, ಎಕ್ಸ್ಪ್ಲೈನ್ ಮಾಡುವ ರೀತಿ, ಬೋರ್ಡ್ ಅಲ್ಲಿ ಬರೆಯುವ ರೀತಿ, ಹಾಗೆ ಮಕ್ಕಳನ್ನ ಅದ್ರಲ್ಲಿ ಇನ್ವಾಲ್ವ್ ಮಾಡ್ಕೊಳ್ಳೋ ರೀತಿ, ಪ್ರತಿಯೊಂದು ಮಗುವಿಗೂ ಭೇದ ಭಾವ ಮಾಡದೆ ಎಲ್ಲ ಮಕ್ಕಳ ಜೊತೆ ಕ್ವಶನ್ ಕೇಳೋದು, ಆನ್ಸರ್ ತೆಗಿಯೋದು, ತಪ್ಪಾದ ಆನ್ಸರ್ ಕೊಟ್ರು ಕೂಡ ಮಕ್ಕಳ ಮನಸ್ಸಿಗೆ ನೋವಾಗದೆ ಇರೋ ತರಹ ಅವರನ್ನ ಮೋಟಿವ್ ಮಾಡೋದಾಗಿರ್ಬೋದು. ಇದೆಲ್ಲವೂ ಮಕ್ಕಳಿಗೆ ನಮ್ಮ ಪಾಠ ಇಷ್ಟ ಆಗ್ಲಿಕ್ಕೆ ಕಾರಣ ಆಗತ್ತೆ. ನಿದ್ದೆ ಬರುತ್ತೆ ಮೇಡಮ್ ಅಂತಾರೆ ಕೆಲವರು. ಪಾಠ ಮೇಡಮ್ ನನ್ಗೆ ಜೋಗಳ ಹಾಡ್ದಂಗಿರುತ್ತಂತ. ಹೌದು, ಒಂದೇ ಕಡೆ ನಿಂತಿರ್ತಾರೆ. ಆ ವಾಯ್ಸ್ ವೇರಿಯೇಷನ್ ಅಂತಾರಲ್ಲ, ಮಾಡ್ಯುಲೇಷನ್, ಅದ್ ಏನು ಇರೋದಿಲ್ಲ. ಒಂದೇ ತರ ಮಾಡ್ತಿದ್ರೆ ನಮ್ಗಾದ್ರೂ ಬೋರ್ ಆಗುತ್ತಾ ಇಲ್ವಾ ಹೇಳಿ? ಒಂದ್ ಕಾಮಿಡಿ ಮಾಡ್ಬೇಕು, ಮಕ್ಳು ನಿಲ್ಲಿಸ್ಬೇಕು, ಅವ್ರೊಂದ್ ಕ್ವಶನ್ ಕೇಳ್ಬೇಕು, ಅವ್ರಿಂದ ಆನ್ಸರ್ ತೆಗಿಬೇಕು, ಬೇರೆ ಬೇರೆ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೇನಾದ್ರು ಕ್ವಶನ್ ಕೇಳ್ಬೇಕು, ಅವರ ಒಪಿನಿಯನ್ ಕೇಳ್ಬೇಕು, ಡಿಸ್ಕಷನ್ ಇಡ್ಬೇಕು, ಬೋರ್ಡ್ ಅಲ್ಲಿ ಬರ್ಸ್ಬೇಕು, ಅವ್ರನ್ನ ಕರೆಸ್ಬಿಟ್ಟು ಒಂದ್ ಸ್ವಲ್ಪ ಬರೆಯೋದು ಕೊಡ್ಬೇಕು. ಆವಾಗ ಮಕ್ಳೇನಾಗ್ತಾರೆ, ಅಲರ್ಟ್ ಆಗ್ತಾರೆ, ನಮ್ಮನ್ನು ಕರೀತಾರೆ, ನಮ್ಮನ್ನು ಕ್ವಶನ್ ಕೇಳ್ತಾರೆ ಅಂತ ಆ ಸಬ್ಜೆಕ್ಟ್ ಅನ್ನ ಮನೆಗ್ ಬಂದು ಅವರು ಓದ್ತಾರೆ. ಇದು ಕೂಡ ಒಂದಾಗಿರುತ್ತೆ. ಇದು ಕೂಡ ನಿಮ್ಮ ಇವತ್ತೇ ನೀವು ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಮೇಡಮ್ಗಳು ಮಕ್ಳಿಗೆ ಪಾಠ ಮಾಡುವಂತ ಮೇಡಮ್ ಹೇಗಿದ್ದಾರೆ ಅಂತ. ಓಕೆ, ಕಮ್ಯುನಿಕೇಶನ್ ಸ್ಕಿಲ್
ಇದು ತುಂಬಾ ಇಂಪಾರ್ಟೆಂಟ್. ಇದಕ್ಕೆ ತುಂಬಾ PhD ಮಾಡಿರ್ಬೇಕು ಅಂತ ಏನು ಇಲ್ಲ ಇಲ್ಲ. ಇದಕ್ಕೇನಿರ್ಬೇಕು ಗೊತ್ತಾ? ಮನ್ಸು. ನಾನು ಈ ವಿಷಯವನ್ನ ನನ್ನ ಮಕ್ಕಳಿಗೆ ಮುಟ್ಟಿಸ್ಬೇಕು, ಅವ್ರಿಗೆ ತುಂಬಾ ಚೆನ್ನಾಗಿ ಅರ್ಥ ಮಾಡಿಸ್ಬೇಕು. ನಾನ್ ಈ ಶಿಕ್ಷಕ ವೃತ್ತಿಯಿಂದ ತುಂಬಾ ಪ್ರೀತಿಸ್ತೀನಿ ಅನ್ನೋರು ಖಂಡಿತವಾಗೂ ಇದೇ ತರ ಟೀಚಿಂಗ್ ಅಲ್ಲಿ ಇದ್ದಾರೆ ಕೂಡ, ಆದ್ರೆ ಸ್ವಲ್ಪ ಕಡಿಮೆ, ಗೊತ್ತಿಲ್ಲ. ನೆಕ್ಸ್ಟ್ 5th ಪಾಯಿಂಟ್, ಅಪ್ಡೇಟ್ ಆಗ್ತಾ ಇರುವ ಟೀಚರ್. ಎಸ್, ಇಲ್ಲಿ ಕೂಡ 2 ಕ್ಯಾಟಗರಿ ಟೀಚರ್ ಇರ್ತಾರೆ. ಒಂದು, ಇವತ್ತು ಮಾಡಿದ ಪಾಠ ಇನ್ನು 4 ವರ್ಷ ಆದ್ರೂ ಅವ್ರು ಅದ್ರಲ್ಲಿ ಏನೋ ಅಪ್ಡೇಟ್ ಆಗಿರಲ್ಲ. ಪುಸ್ತಕಗಳು ಗೊತ್ತಲ್ಲ ನಿಮ್ಗೆ, ಏನು ವರ್ಷ ಪ್ರತಿ ಚೇಂಜ್ ಆಗ್ತಿರಲ್ಲ. 5 years 10 years ಆಗೋ ತನಕ ನಮ್ ಬುಕ್ಸ್ ಅದೇ ಇರುತ್ತೆ. ಟೀಚರ್ಗಳು ಕೂಡ ಅಷ್ಟ್ರಲ್ಲೇ ಇರ್ತಾರೆ. ಅಪ್ಡೇಟ್ ಈಗ ಮಕ್ಕಳ ಪ್ರೆಸೆಂಟ್ ಮೈಂಡ್ಗೆ ಅವ್ರು ಇವಾಗ ಯಾವ ಜಮಾನದಲ್ಲಿ ಇದಾರೆ ಅಂತ ನಮ್ಗೆ ಗೊತ್ತು. ನಾವು ಹಳೆಯ ಮೆಥಡ್ ಅಲ್ಲೇನೆ ಬೋರ್ಡಲ್ಲಿ ಬರ್ದು ಕ್ವಶನ್ ಕೇಳಿ ಆನ್ಸರ್ ತೆಗ್ದು ಅದೇ ಹೋಮ್ ವರ್ಕ್ ಕೊಡ್ತಾ ಇದ್ರೆ ಬೋರ್ ಆಗುತ್ತಾ ಇಲ್ವಾ ಹೇಳಿ? ಈಗ ಏನ್ ಬೇಕು ಅವರಿಗೆ? ಅವರ ನಾಲೆಜ್ಗೆ ನಾವು ಫಾಸ್ಟ್ ಆಗಿರ್ಬೇಕು. ಬೋರ್ಡಲ್ಲಿ ಬರೀ ಅಳಿಸು, ಹೋಮ್ ವರ್ಕ್ ಕೊಡು, ಮತ್ತೆ ನಾಳೆ ನೋಡು, ನಡೆಯಲ್ಲ ಇದು. ಇನ್ನೇನ್ ಮಾಡಬಹುದು ಅಂತ ಕೇಳ್ತೀರಾ? ಎಸ್, ಒಂದು ಪಾಠಕ್ಕೆ ಹಲವಾರು ರೀತಿಯಲ್ಲಿ ಮಕ್ಕಳನ್ನ ಪ್ರಿಪೇರ್ ಮಾಡಬಹುದು, ಮಕ್ಕಳನ್ನ ಇನ್ವಾಲ್ವ್ ಮಾಡಬಹುದು. ಮಕ್ಕಳೇ ಆ ಪಾಠವನ್ನ ತಾವೇ ಅರ್ಥ ಮಾಡ್ಕೊಂಡು ಕ್ಲಾಸಿಗೆ ಬಂದು ಎಕ್ಸ್ಪ್ಲೈನ್ ಮಾಡುವ ತರಹ ನಾವು ಅವರನ್ನ ರೆಡಿ ಮಾಡಬಹುದು. ಇವತ್ ಪ್ರೆಸೆಂಟ್ ಏನಿದೆ, ಒಂದ್ ಸೈನ್ಸ್ ತಗೊಂಡ್ರೆ ಇವತ್ ಏನೆಲ್ಲ ಹೊಸ ಹೊಸ ಆವಿಷ್ಕಾರಗಳಾಗ್ತಿದೆ ಕೇಳಿ ಮಕ್ಕಳೇ ಆನ್ಸರ್ ಕೊಡ್ತಾರೆ. ನಾವು ಮಕ್ಕಳಿಂದ ಕೂಡ ಕಲಿಬಹುದು. ಇದು ಕೆಲವರಿಗೆ ಈಗೋ ಪ್ರಶ್ನೆ ಬರುತ್ತೆ ಟೀಚರ್ಗಳಿಗೆ, ನಾವೇನ್ ಕಲಿಯೋದು ಮಕ್ಕಳಿಂದ? ನನ್ಗೆ ಎಲ್ಲ ಗೊತ್ತು, ಚಾನ್ಸೇ ಇಲ್ಲ. ಪ್ರತಿ ಒಂದು ಚಿಕ್ಕ ಮಗುವಿನಿಂದ ಕೂಡ ನಾವು ಕಲಿಯೋದು ಸಾಕಷ್ಟಿರುತ್ತೆ. ಅಂತ ಒಂದು ಬ್ರಾಡ್ ಮೈಂಡ್ ಅನ್ನ ನಾವು ಟೀಚರ್ಗಳು ಬೆಳೆಸ್ಕೊಳ್ಳೇಬೇಕು. ಪ್ರತಿ ಕ್ಷಣ ನಾವು ಅಪ್ಡೇಟ್ ಆಗ್ಬೇಕು. ನಾನೊಂದು ಎಕ್ಸಾಂಪಲ್ ಹೇಳ್ತೀನಿ. ನನ್ನ ಸ್ಕೂಲಲ್ಲಿ ಇರುವಾಗ ಒಂದ್ ಸ್ಕೂಲಲ್ಲಿ ಇದ್ದೆ. ಸೊ ಅವಾಗ ನನ್ಗೊಂದೆರಡು ಪೀರಿಯಡ್ ಲೀಸರ್ ಸಿಗತ್ತೆ. ಬಟ್ ನನ್ಗೆ ಟೈಮೇ ಸಿಗಲ್ಲ. ನನ್ಗಂದ್ರೆ ಮಕ್ಳಿಗೇನೋ ಕೆಲಸ ಕೊಟ್ಟಿರ್ತೀನಿ, ಅವ್ರದ್ದು ಕೊಟ್ಟಿರೋದ್ನೆಲ್ಲ ಕರೆಕ್ಟ್ ಆಗಿ ಮಾಡಿದಾರ ಚೆಕ್ ಮಾಡೋದಿರ್ಬಹುದು, ನಾಳೆ ಅವ್ರಿಗೆ ಇನ್ನೇನಾದ್ರು ಹೊಸ ವಿಷಯ ಆಡ್ ಅಪ್ ಮಾಡ್ಬೋದು ಅಂತ ಹೊಸ ಹೊಸ ಬುಕ್ ರೆಫರ್ ಮಾಡೋದ್ರಲ್ಲಿ ಟೈಮ್ ಹೋಗ್ತಿರುತ್ತೆ. ಇನ್ ಕೆಲವು ಟೀಚರ್ ನೋಡ್ತೀವಿ ಫುಲ್ಲು ಆರಾಮ್ ರಿಲ್ಯಾಕ್ಸ್ ಮೂಡಲ್ಲಿ ಇರ್ತಾರೆ. ತಪ್ಪು ಅಂತ ಹೇಳ್ತಿಲ್ಲ ರಿಲ್ಯಾಕ್ಸ್ ಮೂಡಲ್ಲಿ ಇರೋದು, ಆದ್ರೆ ನಾಳೆಯ ಪಾಠದ ಬಗ್ಗೆ ಯಾವುದೂ ಇಲ್ಲ. ಅದೇ ಹಳೆ ನೋಟ್ಸ್ ಇಟ್ಕೊಂಡಿರೋದು, ಅದನ್ನೇ ಬರ್ಸೋದು, ಅದನ್ನೇ ನೋಟ್ಸ್ ಕೊಡೋದು. ಮಕ್ಳು ಮಾರ್ಕ್ಸ್ ಕೂಡ ತೆಗಿತಿರಲ್ಲ, ಅದ್ರ ಬಗ್ಗೆ ಅವ್ರಿಗೆ ಅಷ್ಟೊಂದು ಇಂಟ್ರೆಸ್ಟ್ ಇರಲ್ಲ. ಏನ್ ಮೇಡಮ್ ಬಿಡಿ, ಇವ್ರಿಗೆ ಎಷ್ಟ್ ಹೇಳಿದ್ರು ಅಷ್ಟೇ, ಇವ್ರು ಪಾಸ್ ಆಗೋದೇ ಇಲ್ಲ, ತಾವೇ ಡಿಸೈಡ್ ಮಾಡಿ ಬಿಟ್ಟಿರ್ತಾರೆ. ಸೊ ನನ್ಗೇನ್ ಗೊತ್ತಾ, ನಾನು ಈ ವಿಡಿಯೋ ಮಾಡ್ತಿರೋದು ಇವತ್ ಹೇಗಾಗಿದೆ ಅಂತಂದ್ರೆ, ಬುದ್ಧಿವಂತ ಮಕ್ಳಿಗೆ ಮಾತ್ರ ಪ್ರಾಶಸ್ತ್ಯ, ಅಂದ್ರೆ ಇಂಪಾರ್ಟೆನ್ಸ್. ನಾನು ಕೇಳೋದು ಒಂದೇ ಕ್ವಶನ್, ನೀನು 30 ಅಬೌವ್ 90 ಇರೋ ಮಗುನ ನೀನ್ 90+ ಮಾಡೋದಲ್ಲ. 90% ತಗೊಂಡಿರುವಂತಹ ಮಗುಗೆ 92-90%, 98% ಮಾಡೋದು ದೊಡ್ಡ ನಮ್ ಅಚೀವ್ಮೆಂಟ್ ಆಗಲ್ಲ. ಟೀಚರ್ದು, ಸ್ಕೂಲ್ದು, ಮ್ಯಾನೇಜ್ಮೆಂಟ್ದು ತಗೊಳ್ಳಿ, 30 ತಗೊಳ್ಳಿ, 40% ತೆಗೆಯುವಂತ ಮಗುನ ತೋರಿಸಿ 80% ತೆಗ್ಸಿ, ಅದು ನಿಮ್ಮ ಸಾಧನೆ. ನಾವು ಅದನ್ನ ಬಿಟ್ಟು ಇಷ್ಟು ಬಂದಿದೆ ನಮ್ ರಿಸಲ್ಟ್ ಅಂತ 90% ಮಕ್ಳು ತಗೊಳ್ಳೋ ಮಕ್ಳನ್ನೇ ಪಾಠ ಮಾಡ್ಕೊಂಡು ಏನಿದೆ, ಅದು ಮಗುವಿನ ಪರಿಶ್ರಮ, ಅದು ನಮ್ದೇನು ಅಲ್ಲ. ಇದನ್ನ ಯಾರು ಮಾಡ್ತಾ ಇಲ್ಲ. ಎಲ್ಲ ಬೋರ್ಡ್ ಅನ್ನು ನೋಡ್ಬಿಟ್ಟು ನಾವು ಮಾಡ್ತಿದೀವಿ. ನಾನು ಪೇರೆಂಟ್ಸೇ, ನನ್ಗೂ ನೋವಿದೆ ತುಂಬಾ ಸ್ಕೂಲ್ಗಳ ಬಗ್ಗೆ. ಎಜುಕೇಶನ್ ಅನ್ನೋದು ಬಿಸ್ನೆಸ್ ಅಲ್ಲ. ಮಕ್ಕಳ ಜೀವನ ಜೊತೆ ಚೆಲ್ಲಾಡುವಂತ ಪರಿಸ್ಥಿತಿ ಇವಾಗ ಬಂದ್ಬಿಟ್ಟಿದೆ, ಬರಬಾರ್ದು ಕೂಡ. ಇದು ತುಂಬಾ ನೋವಿನಿಂದ ನಾನು ಹೇಳ್ತಿರೋದು. ಟೀಚರ್ಗಳು ಅಪ್ಡೇಟ್ ಆಗಿದಾರ ನೋಡೋದಿಲ್ಲ, ಯಾವ ಬೇಸಿಕ್ ಮೇಲೆ ತಗೊಂತಾರ ಅನ್ನೋದು ಕೆಲವು ಗೊತ್ತಿಲ್ಲ. ಮಾರ್ಕ್ಸ್ ಕಾರ್ಡ್ ನೋಡ್ತಾರೆ, ಮಾರ್ಕ್ಸ್ ತಗೊಂಡ ತಕ್ಷಣ ಅವ್ರು ಒಳ್ಳೆ ಟೀಚರ್ ಆಗೋಕ್ ಸಾಧ್ಯ ಇಲ್ಲ. ಒಳ್ಳೆ ಟೀಚರ್ ಆಗ್ಬೇಕು ಅಂದ್ರೆ ಅವ್ರಿಗೊಂದು ಆ ಟೀಚಿಂಗ್ ಬಗ್ಗೆ ಫ್ಯಾಷನ್ ಇರ್ಬೇಕು. PhD ಮಾಡಿ ಫುಲ್ MPhil ಆಗಲ್ಲ. ಕ್ಲಾಸ್ ರೂಮಿಗೆ ಹೋಗೋ ಒಂದು ರೀತಿಯಿಂದ ಹಿಡಿದು, ಅಲ್ಲಿ ಪಾಠ ಮಾಡೋ ವೇ ಇಂದ ಹಿಡಿದು, ಮಗುವಿನ ಸೈಕಾಲಜಿ ಎಷ್ಟು ತಿಳ್ಕೊಂಡಿದ್ದಾರೆ, ಮಕ್ಕಳ ಸೈಕಾಲಜಿ ಇದೆ. ಮಕ್ಕಳು ಕ್ಲಾಸಲ್ಲಿ ತರಲೆ ಯಾಕೆ ಮಾಡ್ತಾರೆ, ಯಾಕೆ ಕ್ಲಾಸಲ್ಲಿ ಮಾತಾಡ್ತಾರೆ, ಯಾಕೆ ಅವರಿಗೆ ನಮ್ಮ ಸಬ್ಜೆಕ್ಟ್ ಕಷ್ಟ ಆಗ್ತಿದೆ, ಯಾಕೆ ಅವರು ಮಾರ್ಕ್ಸ್ ಕಡಿಮೆ ತಗೊಂತಿದ್ದಾರೆ, ಯಾಕೆ ಅವರು ಕಲಿಕೆಯಲ್ಲಿ ಹಿಂದುಳಿದಿದ್ದಾರೆ, ಇದೆಲ್ಲವನ್ನ ಅರ್ಥ ಮಾಡ್ಕೊಳ್ಳುವಂತ ನಾವು ಟೀಚರ್ಗಳು ಆಗಿಲ್ಲ ಅಂದ್ರೆ
ನಿಜವಾಗ್ಲೂ ಇವತ್ತು ನನಗೆ ಇನ್ನೊಂದು ಬೇಸರದ ವಿಷಯ ಏನಂದ್ರೆ ಕಮೆಂಟ್ ಗಳು ಬರುತ್ತೆ, ಮೇಡಮ್ ನನ್ ಮಗ ಓದಲ್ಲ, ನನ್ ಮಗುಗೆ ಇಂಟ್ರೆಸ್ಟ್ ಇಲ್ಲ. ಇಲ್ಲ ಮೇಡಮ್, ನಾನು ಹೇಳ್ತಿದ್ದೀನಲ್ಲ, ಇಲ್ಲಿ ಯಾವ ಮಕ್ಳು ದಡ್ಡರಿಲ್ಲ. ದೇವ್ರು ಎಲ್ರನ್ನೂ ಒಂದೇ ತರ ಬುದ್ಧಿ ಕೊಟ್ಟು ಕಳ್ಸಿದಾನೆ. ಸ್ವಲ್ಪ ವೇರಿಯೇಷನ್ ಆಗಬಹುದು IQ ಲೆವೆಲ್ ಅಲ್ಲಿ, ಓಕೆ, ನಾನು ಒಪ್ಕೊಂತೀನಿ. ಬಟ್ ನಾನ್ ಚಾಲೆಂಜ್ ಮಾಡ್ಕೊಂಡಿದೀನಿ. ನಾನ್ ಕೂಡ ಚಾಲೆಂಜ್ ತಗೊಂಡು ಎಷ್ಟೋ ಮಕ್ಳಿಗೆ, ಕಡಿಮೆ ಪರ್ಸೆಂಟ್ ಇರೋ ಮಕ್ಳಿಗೆ ಒಂದ್ ಎಕ್ಸಾಂಪಲ್ ಹೇಳ್ತೀನಿ. ಈಗ ನನ್ನ ನೇಬರ್, ನನ್ನ ಫ್ರೆಂಡ್ ಒಬ್ರು ಇದಾರೆ, ಅವರು ಕೇರಳ. ಓಕೆ, ಅವ್ರಿಗೆ ಆ ಮಗುಗೆ ಕನ್ನಡ ಬರಲ್ಲ, ತುಂಬಾ ಎಲ್ಲ ಸಬ್ಜೆಕ್ಟ್ ಅಲ್ಲಿ ಚೆನ್ನಾಗಿದೆ, ಕನ್ನಡ ಬರಲ್ಲ ಅಂತ ಹೇಳಿ ನಾನು ಟ್ಯೂಷನ್ ಏನು ಮಾಡಲ್ಲ. ಬಟ್ ಅವ್ರು ತುಂಬಾ ರಿಕ್ವೆಸ್ಟ್ ಮಾಡಿದಾರಂತ, ಕನ್ನಡ ಹೇಳ್ಕೊಡಿ ಮೇಡಮ್, ಸ್ವಲ್ಪ ನಿಮ್ಗೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ಸ್ವಲ್ಪ ಹೇಳ್ಕೊಡಿ ಅಂದಾಗ ತಗೊಂಡೆ. ಆ ಮಗುವಿನ ಸ್ಕೋರ್ ತುಂಬಾ ಕಡಿಮೆ ಇತ್ತು. ಮಸ್ಟ್ ಏನ್ ಮಾಡ್ದೆ ಗೊತ್ತಾ, ಆ ಮಗುವಿಗೆ ನನ್ನ ಮೇಲೆ ಪ್ರೀತಿ ಬರ್ಬೇಕು, ಅದನ್ನ ಗಳಿಸ್ಕೊಂಡ್ವಿ. ಆಮೇಲೆ ನಿಧಾನವಾಗಿ ಕನ್ನಡವನ್ನ ಪ್ರೀತಿಸುವಂತ ಕಥೆಗಳನ್ನ ಹೇಳ್ದೆ, ಕನ್ನಡದ ಬಗ್ಗೆ ಒಲವನ್ನ ಮೂಡಿಸ್ದೆ. ಆಮೇಲೆ ದಿನಂಪ್ರತಿ ನಾನ್ ಯಾವಾಗ ಇಷ್ಟ ಆದ್ನೋ, ನಾನ್ ಹೇಳುವಂತ ಸಬ್ಜೆಕ್ಟ್ ಇಷ್ಟ ಆಯ್ತು, ಕನ್ನಡ ಇಷ್ಟ ಆಯ್ತು. ಈಗ ನೀವು ನಂಬ್ತಿರೋ ಒಂದಿಷ್ಟು 6 ತಿಂಗಳು ವರ್ಷದಲ್ಲಿ ನಿಧಾನಕ್ಕೆ ಮಾಡಿದಂತ ಪರಿಶ್ರಮದ ಫಲ 80ಗೆ 79, 80 ಮಾರ್ಕ್ಸ್ ತಗೊಳುತ್ತೆ. ಕೇರಳದ ಹುಡುಗಿ, ಕನ್ನಡ ಬರುತ್ತಿರ್ಲಿಲ್ಲ, ತುಂಬಾ ಡಿಫಿಕಲ್ಟ್. ಯಾಕಂದ್ರೆ ಕನ್ನಡ ಅಂದ್ರೆ ಕಬ್ಬಿಣದ ಕಡಲೆ ಅನ್ಸಿ ಸ್ಕೂಲಲ್ಲಿ. ಆದ್ರೆ ಕೇಳ್ತೀನಿ, ನಿಮ್ಗೆ ಯಾವ ಟೀಚರ್ ಇಷ್ಟ ಅಂದ್ರೆ, ಕನ್ನಡ ಟೀಚರ್ ನನ್ಗೆ ಇಷ್ಟ ಇಲ್ಲ ಸ್ಕೂಲಲ್ಲಿ ಇರೋರು ಅಂತಾರೆ. ಯಾಕೆ ಅಂದ್ರೆ ಅವ್ರು ನಮ್ಮನ್ನ ಬೈತಾರೆ, ನಿಮ್ಗೆ ಏನು ಬರಲ್ಲ, ನೀವು ಬೇರೆ ಲ್ಯಾಂಗ್ವೇಜ್ ಇಂದ ಬಂದಿರ, ಕನ್ನಡ ಕಲಿಯಲ್ಲ ಅಂತ ಬೈತಾರೆ, ಯಾವಾಗ್ಲೂ ನಮ್ಮನ್ನ ಬೇರೆ ರೀತಿಲೇ ನೋಡ್ತಾರೆ ಅಂತಂದು. ಸೊ ಈಗ ಏನ್ ಹೇಳೋಣ, ಆ ಮಗು ಬುದ್ಧಿವಂತ ಮಗು ಅಲ್ವಾ? ನಾವು ಪ್ರತಿಭೆಯನ್ನ, ಆ ಮಗುವಿನಲ್ಲಿ ಅಡಗಿರುವಂತಹ ಆ ಒಂದು ಕಾನ್ಫಿಡೆನ್ಸ್ ಬೆಳೆಸಿ ತೆಗಿಬೇಕು. ಅದನ್ನ ನಾವು ಮಾಡಲ್ಲ. ಇದು ಪೇರೆಂಟ್ಸ್ ಗಳಿಗೆ ಗೊತ್ತೂ ಆಗೋದಿಲ್ಲ. ನಮ್ ಮಗು ದಡ್ಡು, ನಮ್ ಮಗು ಏನೂ ಪ್ರಯೋಜನ ಇಲ್ಲ ಅಂತ ಇವರೇ ಏನ್ ಹೇಳ್ತಾರೆ, ಡಿಕ್ಲೇರ್ ಮಾಡ್ಬಿಟ್ಟಿರ್ತೀವಿ. ಸುಳ್ಳು. ಹೋಗಿ ನಿಮ್ ಮಗುನ್ ಇವತ್ ಕೇಳಿ, ನಿಮ್ಮ ಸ್ಕೂಲ್ ಟೀಚರ್ ಹೇಗಿದ್ದಾರೆ, ಆ ಸಬ್ಜೆಕ್ಟ್ ನಿಮ್ಗೆ ಹೇಗೆ ಹೇಳ್ಕೊಡ್ತಾರೆ ಕೇಳಿ. ಅಪ್ಡೇಟ್ ಆಗಿದಾರಾ, ಪಾರ್ಶಿಯಾಲಿಟಿ ಮಾಡ್ತಾರಾ, ಅಥವಾ ಕ್ಲಾಸಲ್ಲಿ ಕೋಪ ಮಾಡ್ಕೊಂಡು ಪಾಠ ಮಾಡ್ತಾರಾ, ಅಥವಾ ಇನ್ವಾಲ್ವ್ ಮಾಡ್ಕೊಂತಾರ, ಹೇಗಿದೆ ಕ್ಲಾಸ್ ರೂಮ್ ಕೇಳಿ. ಇಲ್ಲ ಅಂದ್ರೆ ಹೋಗಿ ಮಾತಾಡಿ, ನಮ್ಗೆ ಇಂಥ ಟೀಚರ್ಗಳ ಅವಶ್ಯಕತೆ ಇದೆ, ನೀವು ಇಂಥ ಟೀಚರ್ಗಳನ್ನ ತಗೊಳ್ಳಿ ಅಂತ ಹೇಳಿ. ಇಲ್ಲ, ಟೀಚರ್ಗಳಿಗೆ ಟ್ರೈನಿಂಗ್ ಕೊಡ್ಲಿ. ಇದು ನಾನು ಎಲ್ಲಾ ಸ್ಕೂಲಿನ ಎಲ್ಲಾ ಟೀಚರ್ಗಳ ಬಗ್ಗೆ ಮಾತಾಡ್ತಿಲ್ಲ. ಒಂದಿಷ್ಟು ಟೀಚರ್ಗಳು ತುಂಬಾ ಚೆನ್ನಾಗಿ ಸರ್ವಿಸ್ ಮಾಡೋರು ನಾನು ನೋಡಿದೀನಿ. ನನ್ ಮಗಳು ಕೂಡ ಇದ್ದಾರೆ. ಈಗ್ಲೂ ಅವಳು ಸ್ಕೂಲ್ ಗೆಲವು ಬಿಟ್ಟು ಬೇರೆ ಸ್ಕೂಲಿಗೆ ಬಂದಾಗ್ಲೂ ಕೂಡ ಹಳೆ ಆ ಟೀಚರ್ಗಳು ಅವಳ ಪ್ರೀತಿಯಿಂದ ವಿಶಸ್ ಮಾಡೋದಾಗಿರ್ಬೋದು, ನಾವು ಕೂಡ ಅಷ್ಟೇ ಚೆನ್ನಾಗಿದ್ದೀವಿ. ಅಂತ ಟೀಚರ್ಗಳು ಕಡಿಮೆ ಆಗ್ತಿದ್ದಾರೆ. ಕೆಲವರಂತೂ B.Ed ಸರ್ಟಿಫಿಕೇಟ್ಗಳನ್ನ ಕರೆಸ್ಪಾಂಡೆನ್ಸ್ ತಗೊಂಡ್ಬಂದು ಪಾಠ ಮಾಡ್ತಾರೆ. ಅದ್ ಹೇಗ್ ಸಾಧ್ಯ? ಮಗು ಹೇಗ್ ಕಲಿಯೋದಕ್ ಸಾಧ್ಯ? ನನ್ಗಂತೂ ಅರ್ಥ ಆಗ್ತಿಲ್ಲ. ಓಕೆ, ನೆಕ್ಸ್ಟ್ ಹೋಗೋಣ. ಪ್ರೀತಿ, ಸಹಾನುಭೂತಿ, ಇದು ನಮ್ಗೆ ಟೀಚರ್ ಆದವ್ರಿಗೆ ಮಸ್ಟ್ ಅಂಡ್ ಶುಡ್ ಇರ್ಲೇಬೇಕಾಗಿರೋದು. ಇನ್ನೊಂದು ಹೇಳ್ತೀನಿ ನೋಡಿ ನಿಮ್ಗೆ ಸ್ಟೋರಿ. ನಾನು ಒಂದ್ ಸ್ಕೂಲ್ ಬಿಟ್ಟು ಇನ್ನೊಂದ್ ಸ್ಕೂಲ್ಗೆ ಹೋದಾಗ ಮಕ್ಳು ನನಗೆ ಫಸ್ಟ್ ಡೇ ಹೋದೆ, ಎಲ್ಲರನ್ನು ನೋಡ್ದೆ, ಮಾತಾಡಿದೆ. ಸೊ ಏನು ಪಾಠ ಮಾಡಿಲ್ಲ, ನನ್ನ ಬಗ್ಗೆ ಎಲ್ಲ ಹೇಳ್ಕೊಂಡೆ. ಸೆಕೆಂಡ್ ಡೇ ಹೋದಾಗ ನನಗೆ ಆ ಮಕ್ಳು ಸ್ಟಿಕ್ ತಂದ್ಕೊಟ್ಟಿದ್ದಾರೆ. ಸ್ಟಿಕ್, ಮೇಡಮ್ ತಗೊಳ್ಳಿ ಸ್ಟಿಕ್. ಇದೇನ್ರು ಟೀಚರ್ಗೆ ಸ್ಟಿಕ್ ಗಿಫ್ಟ್ ಮಾಡ್ತಿದ್ದೀರಾ ಅಂತ ಕೇಳಿದ್ರೆ, ಹ್ಞೂ ಮೇಡಮ್, ನಾವೆಲ್ಲರೂ ಅಷ್ಟೇ, ಇಲ್ಲಿ ಎಲ್ರು ಪ್ರತಿಯೊಬ್ಬ ಟೀಚರು ಸ್ಟಿಕ್ ಇಟ್ಕೊಂಡ್ ಬರ್ಲಿಲ್ಲ ಅಂದ್ರೆ ನಮ್ ಕ್ಲಾಸ್ ಅಲ್ಲಿ ನಮ್ಮನ್ನ ಹ್ಯಾಂಡಲ್ ಮಾಡಕ್ ಆಗಲ್ಲ, ನಮ್ಗೆಲ್ರು ಹೊಡಿತಾರೆ, ಎಲ್ಲ ಟೀಚರ್ಗಳು ಹೊಡಿತಾರೆ. ಸೊ ನೀವು ನಿನ್ನೆ ತಗೊಂಡ್ ಬಂದಿರ್ಲಿಲ್ಲ, ಅದಕ್ಕೆ ನಿಮ್ ಸ್ಟಿಕ್ ಕೊಟ್ಟಿದೀವಿ ಅಂತ. ಅದು ಏನು, ಒಂದ್ ಮಕ್ಳಲ್ಲ, 3-4 ಮಕ್ಳ ಕೈಲಿ ಸ್ಟಿಕ್ ತಂದ್ಕೊಡಿದ್ರೆ. ಇದು ನಿಜ ಇಲ್ಲ, ನಾನು ಯಾವುದೇ ಒಂದು ಊಹಾಪೋಹದಲ್ಲಿ ಹೇಳ್ತಾ ಇಲ್ಲ. ನನಗೆ ಹೇಗ್ ಅನಿಸ್ತು ಅಂದ್ರೆ, ಆಮೇಲೆ ನೋಡಿದ್ರೆ ಎಲ್ಲಾ ಟೀಚರ್ಗಳು ಒಂದ್ ಸ್ಟಿಕ್ ಇಟ್ಕೊಂಡಿದ್ದಾರೆ. ಅದು ಬಗೆ ತರ ಸ್ಟಿಕ್. ಯಾಕೆ ಮೇಡಮ್? ಇಲ್ಲ ಮೇಡಮ್, ಇವ್ರ ಮಕ್ಳು ಸ್ಟಿಕ್ ಇಲ್ಲ ಹ್ಯಾಂಡಲ್ ಮಾಡಕ್ ಆಗಲ್ಲ, ತಲೆ ಮೇಲೆ ಕುತ್ಕೊಂಡ್ಬಿಡ್ತಾರೆ, 2 ಬಾರ್ಸಿದ್ರೇನೆ ಕೇಳೋದು. ಏನ್ ಮಾಡ್ತೀರಾ? ನಾನು ಸ್ಟಿಕ್ ಅನ್ನ ಯೂಸ್ ಮಾಡಲ್ಲ, ಮಾಡೋದು ಇಲ್ಲ. ನಾನು ಸ್ಟಿಕ್ ಅನ್ನು ಹೊಡಿತೇನೆ, ನೀವು ನನ್ನ ಪಾಠ ಕೇಳ್ತೀರಾ, ಅಷ್ಟ್ ನಂಬಿಕೆ ಇದೆ, ನೀವು ನೋಡೋಣ ಅಂತ ಹೇಳ್ದೆ. ಅವ್ರಿಗೆ ಹೊಸಾದದು, ನೀವು ನಂಬ್ತಿರೋ ಬಿಡ್ತಿರೋ. ನಾನ್ ಕ್ಲಾಸಿಗೆ ಹೋಗುವಾಗ ನಾನು ಒಂದ್ಸರಿ ಹಿಂಗ್ ನಿಂತ್ಕೊಂಡು ನೋಡ್ತೀನಿ, ಎಲ್ಲರೂ ಸೈಲೆಂಟ್ ಆಗಿ ನನ್ನನ್ನೇ ನೋಡ್ತಿರ್ತಾರೆ. ಹಾಗಂತ ನನ್ ಕಣ್ಣನ್ನ ಕೆಂಪು ಮಾಡ್ಕೊಂಡು ಗದರ್ಸಿ ಮಾಡಲ್ಲ, ಸುಮ್ಮನೆ ಒಂದ್ ಸ್ಮೈಲ್ ಅಲ್ಲಿ ಹಿಂಗ್ ನೋಡಿದ್ರೆ ಅವ್ರಿಗೆ ಏನಾಗುತ್ತೋ ಗೊತ್ತಿಲ್ಲ, ಆ ಪ್ರೀತಿ, ಆ ಸಹಾನುಭೂತಿ ಇದೆಯಲ್ಲ, ಅವ್ರನ್ನ ಸೈಲೆನ್ಸ್ ಮಾಡತ್ತೆ. ನಮಗದು ಗೊತ್ತಿರ್ಬೇಕು. ಸ್ಟಿಕ್ ತಗೊಂಡ್ ಹೊಡೆದ ತಕ್ಷಣ ಭಯ ಬೀಳ್ಸಿ ಏನಂತ ಹೇಳ್ಕೊಡಕ್ಕಾಗತ್ತೆ? ಭಯ ಬೀಳ್ಸಿ ಎಷ್ಟೊತ್ತು ನೀವು ಆ ಮಗುವಿನಲ್ಲಿ ನೆನಪಿನ ಶಕ್ತಿ, ಆ ಹೇಳಿರೋ ಥಾಟ್, ನೀವ್ ಯಾವ್ದೋ ವಿಷಯ ಮಾತಾಡ್ ಬಂದಿರ್ತೀರಾ, ಅದನ್ನ ಎಷ್ಟು ಹೊತ್ತು ಮಗುವಿನ ಮನಸ್ಸಲ್ಲಿ ಉಳ್ಸಕ್ಕಾಗತ್ತೆ? ಭಯದಿಂದ ಕಲ್ತಂತ ವಿದ್ಯೆ ಎಷ್ಟು ದಿನ ಉಳಿಯುತ್ತೆ?
ಅದ್ ಎಕ್ಸಾಮ್ ಅಲ್ಲಿ ಆ ಮಗು ಹೇಗ್ ಬರೆಯಕ್ ಸಾಧ್ಯ? ಅದೇ ಆ ಮಗು ಇಷ್ಟಪಟ್ಟು, ನಮ್ಮನ್ನ ಇಷ್ಟಪಟ್ಟು, ನಮ್ಮ ಸಬ್ಜೆಕ್ಟ್ ಅನ್ನ ಇಷ್ಟಪಟ್ಟು ನಾವ್ ಹೇಳಿರೋದು ಅರ್ಥ ಮಾಡ್ಕೊಂಡ್ ಬರ್ದ್ರೆ ಅದು ಆ ಮಗುವಿನ ಕಲಿಕೆ ಕೊನೆ ಉಸಿರಿರೋ ತನಕ ಹಾಗೆ ಉಳಿಯುತ್ತೆ. ನನ್ಗೂ ಕೂಡ ಹಾಗೆ ಚೈಲ್ಡ್ಹುಡ್ ಅಲ್ಲಿ ಮ್ಯಾಥ್ಸ್ ಅಂದ್ರೆ ಸ್ವಲ್ಪ ಯಾವ್ದೋ ಒಂದು ಫಾರ್ಮುಲಾ ಮಾಡೋದ್ರಲ್ಲಿ ತಪ್ಪು ಮಾಡಿದೆ, ಬೇರೆ ಎಲ್ಲ ಸಬ್ಜೆಕ್ಟ್ ಅಲ್ಲಿ ಚೆನ್ನಾಗಿದೆ, ಸ್ವಲ್ಪ ಮ್ಯಾಥ್ಸ್ ಅಂದ್ರೆ ಆಚೆ ಈಚೆ ಆಗ್ತಿತ್ತು, ಯಾಕಂದ್ರೆ ಒಂದೇ ಸರಿ ಹೋಗ್ತಿರ್ಲಿಲ್ಲ ತಲೆಗೆ. ಸೊ ಇನ್ನೂ ನೆನಪಿದೆ, ಸರ್ ಡಸ್ಟರ್ ಗೊತ್ತಲ್ಲ, ವುಡ್ ಅಂಡ್ ಡಸ್ಟರ್, ಒಂದ್ ಕೈಗೆ ಏಟ್ ಬಿತ್ತು. ಆ ಕ್ಷಣ ಇದೆಯಲ್ಲ, ಒಂದೇ ಸರಿ ನಾನು ಏಟ್ ತಿಂದಿದ್ದು, ಬೇರೆ ದಿವಸ ಎಲ್ಲ ಚೆನ್ನಾಗ್ ಮಾಡಿದೀನಿ, ಒಂದು ದಿನ ಮಾಡಿಲ್ಲ ಅಂತ ಕೈ ಕೊಟ್ಟಂತ ಏಟು ನನಗ್ ಮ್ಯಾಥ್ಸ್ ಅಂದ್ರೇನೆ ಹೇಟ್ ಮಾಡೋ ತರ ಆಯ್ತು. ಅಷ್ಟು ಮೊದ್ಲು ಹೇಟ್ ಮಾಡ್ತಿರ್ಲಿಲ್ಲ, ಆ ಒಂದ್ ಏಟು ಅವಮಾನ 9th ಅಲ್ಲಿ ಇರ್ಬೇಕು. ಸೊ ಆಮೇಲೆ ನಾನು ಮ್ಯಾಥ್ಸ್ ಪಾಸ್ ಆದ್ರೆ ಸಾಕಪ್ಪ ಅನ್ನೋ ಮಟ್ಟಕ್ಕೆ ಬಂದೆ. ಇದ್ ಕಾರಣ ಆಗಿದ್ದೆ ಯಾರು? ಹೊಡೆಯೋದ್ ತಪ್ಪ ಗೊತ್ತಿಲ್ಲ, ನಾನ್ ಅದನ್ನ ನಿಜವಾಗ್ಲೂ ಒಪ್ಪೋದಿಲ್ಲ. ನಾನ್ ಟೀಚರ್ ಆಗಿ ಹೊಡೆದು ಹೇಳ್ಕೊಡ್ಬೇಕನ್ನೋ ಕಾನ್ಸೆಪ್ಟ್ ನನ್ನ ಹತ್ರ ಇಲ್ವೇ ಇಲ್ಲ. ನಮಗ್ ಟ್ಯಾಲೆಂಟ್ ಇಲ್ಲ ಅಂತೀನಿ ನಾನು, ನಮಗ್ ಹೇಳೋ ರೀತಿ ಗೊತ್ತಿಲ್ಲ ಅಂತೀನಿ. ಇವಾಗಿನ ಮಕ್ಳು ತುಂಬಾ ಜೋರಿದ್ದಾರೆ, ಹೊಡಿಲೇಬೇಕು ಅಂದ್ರೆ ನೋ, ನಾವು ಅಪ್ಡೇಟ್ ಆಗ್ತಿಲ್ಲ ಅಂತ ಅರ್ಥ. ಓಕೆ, ಇದು ಹೆಚ್ಚಿನ ಜನ ಟೀಚರ್ಸ್ ಯಾರಾದ್ರೂ ಬೈ ಚಾನ್ಸ್ ನೋಡಿದ್ರೆ ಬೇಸರ ಆಗ್ಬೋದು, ಬಟ್ ನಾನು ನನ್ನ ನಿಲುವನ್ನ ಹೇಳ್ತಿದ್ದೀನಿ. ಬಟ್ ಅವ್ರನ್ನ ಮನಸ್ಸಾಕ್ಷಿನ ಕೇಳಿದ್ರೆ ಅರ್ಥ ಆಗತ್ತೆ. ಈಗ ಟೀಚರ್ಗಳ ಮಕ್ಳು ನಾವು ಸ್ಕೂಲಿಗೆ ಕಳ್ಸಿರ್ತೀವಿ, ನಾವು ಹೋಗಿ ಪಾಠ ಮಾಡ್ತೀವಲ್ಲ, ಅದೇ ರೀತಿ ನಮ್ಮ ಮಕ್ಳಿಗೂ ಅದೇ ತರ ಟೀಚರ್ ಸಿಕ್ಕಿದ್ರೆ ಅವರು ಬಂದು ನಮ್ಮ ಕೈಯನ್ನ ತೋರಿಸಿ ಮೇಡಮ್ ನಂಗೆ ಹೊಡೆದ್ರು, ನನ್ಗೆ ಆ ಟೀಚರ್ ಇಷ್ಟ ಇಲ್ಲ ಅಂದಾಗ ನಮ್ಮ ಮನ್ಸಿಗೆ ಎಷ್ಟು ನೋವಾಗೋದಿಲ್ಲ? ಒಂದ್ಸರಿ ನಾವು ಥಿಂಕ್ ಮಾಡ್ಬೇಕಲ್ವಾ? ಪಾಪ ಪೋಷಕರಿಗೆ ಹೆಚ್ಚಿನ ಜನ ಈ ಮಕ್ಳು ಮನೆಗ್ ಬಂದು ಹೇಳೋದು ಇಲ್ಲ, ಕೆಲವು ಮಕ್ಳು ಇನ್ನೆರಡು ಬಾರಿಸ್ತಾರೆ ಅಂತ. ಕೆಲವು ಮನೇಲಿ ಇದ್ದಾರೆ, ಹೇಗ್ ಗೊತ್ತಾ, ಸ್ಕೂಲಲ್ಲಿ ಏನಾದ್ರು ಆದದನ್ನ ಮನೆಗ್ ಬಂದ್ ಹೇಳಿದ್ರೆ, ಹಾ ನೀನೇನೋ ಮಾಡಿರ್ತೀಯ ಬಿಡು, ಮೊದ್ಲು ನೀನೇ ಸರಿ ಇಲ್ಲ, ಇನ್ನೆರಡು ಕೊಡ್ಬೇಕು ಅಂದಾಗ ಆ ಮಗು ಮನೆಗ್ ಬಂದ್ ಹೇಳತ್ತಾ? ಏನು ಮಾಡಲ್ಲ, ಆ ಸಬ್ಜೆಕ್ಟ್ ಅನ್ನು ಹೇಟ್ ಮಾಡ್ತಾನೆ, ಆ ಮಾರ್ಕ್ಸ್ ಕಮ್ಮಿ ಬರುತ್ತೆ. ಇವರು ಟ್ಯೂಷನ್ ಕಳಿಸ್ತಾರೆ, ಅಲ್ಲಿ ಕಳಿಸ್ತಾರೆ, ಒಟ್ನಲ್ಲಿ ಅದ್ ಎಲ್ಲಿದೆ ಪ್ರಾಬ್ಲಮ್ ಅಂತ ಹುಡ್ಕೋದಿಲ್ಲ. ಸೊ ಇವತ್ತೇ ಹುಡುಕಿ, ಇವತ್ತೇ ಸರ್ಚ್ ಮಾಡಿ. ಓಕೆ, ಪ್ರೀತಿ ಸಹಾನುಭೂತಿ ಇರ್ಬೇಕಾಗತ್ತೆ. ಒಂದ್ ಮಗು ಜ್ವರ ಬಂದ್ರು ಕೂಡ ಕೆಲವು ಟೀಚರ್ಸ್ ಗಳಿಗೆ ಗೊತ್ತಾಗೋದಿಲ್ಲ, ಆ ಮಗುವಿನ ಹತ್ರ ಬಂದ್ ಕೇಳೋದು ಇಲ್ಲ, ಯಾಕೇನ್ ಇವತ್ ಸಪ್ಪಗಿದ್ಯಾ? ಕೆಲವ್ರಿಗೆ ಗೊತ್ತೂ ಆಗಲ್ಲ, ಮಕ್ಳು ಸಪ್ಪಗಿರ್ತಾರೆ, ಕೆಲವು ಮಕ್ಳು ಆಕ್ಟಿವ್ ಇರೋ ಮಕ್ಳು ಸಪ್ಪಗಿದ್ದಾಗ್ಲೂ ಅದೇನು ಕೇಳೋದಿಲ್ಲ. ಬಂದ ಪಾಠ ಮಾಡ್ದ ಹೋದ, ನಮ್ಗೆ ಸಂಬಳ ಕೊಡ್ತಾರೆ, ತಗೊಂತೀವಿ, ಹೋಗ್ತೀವಿ, ಕಷ್ಟ. ಓಕೆ, ನೆಕ್ಸ್ಟ್ ವಿದ್ಯಾರ್ಥಿ ಕೇಂದ್ರಿತ. ಅಂದ್ರೆ ಇದು ಅಂದ್ರೆ ಮಕ್ಕಳಿಗೆ ಜಾಸ್ತಿ ನಾವು ಫೋಕಸ್ ಮಾಡ್ಬೇಕು. ನಾವ್ ಹೇಳಿದ್ದೆ ಸರಿ, ಮಕ್ಕಳ ಒಪಿನಿಯನ್ಗೂ ಬೆಲೆ ಕೊಡ್ಬೇಕಾಗತ್ತೆ, ಮಕ್ಕಳ ಒಪಿನಿಯನ್ ತಗೋಬೇಕಾಗತ್ತೆ. ನಾನು ಸ್ಕೂಲ್ಗೆ ಹೋದ ತಕ್ಷಣ ಫಸ್ಟ್ ಏನ್ ಮಾಡ್ತೇನೆ ಗೊತ್ತಾ, ಒಂದ್ ಸ್ವಲ್ಪ ಟೈಮ್, 1 ತಿಂಗಳು ಪಾಠ ಮಾಡಿದ್ಮೇಲೆ ಕೇಳ್ತೀನಿ, ನಿಮ್ಗೆ ಈ ಸ್ಕೂಲಲ್ಲಿ ಯಾವ ಟೀಚರ್ ಇಷ್ಟ, ಯಾಕೆ ಇಷ್ಟ ಅಂತ. ಬರೀತಾರೆ, ನನ್ಗೆ ಈ ಟೀಚರ್ ಇಷ್ಟ ಇಲ್ಲ, ನನ್ಗೆ ಈ ಟೀಚರ್ ಇಷ್ಟ ಇಲ್ಲ. ನೀವ್ ಯಾಕೆ ಇಷ್ಟ ಇಲ್ಲ ಬರೀತಾರೆ. ನಾವು ಅವಾಗ ಓಕೆ, ಈ ತರ ಇರಬಾರ್ದು, ಇದನ್ನ ನಾವು ತಿದ್ಕೋಬೇಕು ಅಂತ ಪ್ರತಿ ಕ್ಷಣ, ಪ್ರತಿ ಒಂದು ನಿಮಿಷನೂ ಕಲಿತಾ ಇರ್ತೀನಿ. ಸೊ ಹಾಗಾಗಿ ಈ ಟೀಚಿಂಗ್ ಫೀಲ್ಡ್ ಬರೋದು. ಸಾಕಷ್ಟು ಅವಕಾಶಗಳಿರುತ್ತೆ ಹಣ ಮಾಡ್ಲಿಕ್ಕೆ, ಆದ್ರೆ ಈ ಪ್ರೀತಿ ಮಕ್ಳು ಕೊಡ್ತಾರಲ್ಲ, ಟೀಚರ್ಸ್ ಡೇ ಬಂದ್ರೆ ಸಾಕು, ಅವ್ರು ತೋರ್ಸುವಂತ ಪ್ರೀತಿ ಗಿಫ್ಟ್ಗಳು, ಅದು ಬೇಡ ಅಂದ್ರೂ ಕೇಳೋದಿಲ್ಲ. ನನ್ಗಂತೂ ನಂಬಕ್ಕೆ ಆಗಲ್ಲ, ಅಷ್ಟು ತಂದ್ಕೊಡುವಾಗ ಅವ್ರ ಪ್ರೀತಿನ ಗಳಿಸೋದಿದೆಯಲ್ಲ, ಅದು ಎಲ್ರಿಗೂ ಸಿಗಲ್ಲ ಅನ್ಕೊಂತೀನಿ. ಗಾಡ್ ನಮ್ಗೆ ಅಂತಾನೆ ಕೊಟ್ಟಿರೋ ಗಿಫ್ಟ್ ಅನ್ಸುತ್ತೆ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ನನ್ ಒಂದೇ ಒಂದ್ ರಿಕ್ವೆಸ್ಟ್, ಯಾರಾದ್ರೂ ಟೀಚರ್ ಈ ವಿಡಿಯೋವನ್ನ ನೋಡ್ತಿದ್ರೆ ಇವತ್ತೇ ನೀವು ಪ್ರಶ್ನೆ ಮಾಡ್ಕೊಳ್ಳಿ, ನಮ್ಮ ಮಗುವಿನ ತರನೇ ಆ ಮಗು ಕೂಡ ಅದು ಓದಿನಲ್ಲಿ ಹಿಂದಿರ್ಲಿ, ಅಥವಾ ಆ ಮಗು ತುಂಬಾ ಚೆನ್ನಾಗಿ ಓದ್ತಾ ಇರ್ಲಿ, ಎಲ್ಲ ಮಕ್ಕಳು ಈಕ್ವಲ್ ಆಗಿ ನೋಡಿ. ಯಾವ ಮಗು ಓದಿನಲ್ಲಿ ಕಲಿಕೆಯಲ್ಲಿ ಹಿಂದುಳಿದಿದೆ, ಅದು ಏನ್ ಸಮಸ್ಯೆ ಇದೆ, ಮನೇಲಿ ಏನಾದ್ರು ಸಮಸ್ಯೆ ಇದೆ, ಅದಕ್ಕೆ ಹೆಲ್ತ್ ಇಶ್ಯೂಸ್ ಇದೆಯಾ, ಏನಾದ್ರೂ ನಿಮ್ಮಿಂದ ಪರಿಹಾರ ಮಾಡಕ್ಕಾದ್ರೆ ಮಾಡಿ, ಇಲ್ಲ ಮನೆಯವ್ರನ್ನ ಕರ್ಸಿ ಮಾಡಿ, ಆ ಮಗುವಿನ ಕಡೆ ಸ್ವಲ್ಪ ಫೋಕಸ್ ಮಾಡಿ, ಆ ಮಗುನು ಸ್ವಲ್ಪ ಮುಂದಕ್ಕೆ ತನ್ನಿ. ಆಗ ನಿಮ್ಗಾಗೋ ಖುಷಿ ಇದೆಯಲ್ಲ, ಏನ್ ಹೇಳ್ತಾರಲ್ಲ, ಗೆದ್ದ ಎತ್ತಿನ ಬಾಲ ಹಿಡಿಯೋದು, ಅದು ಎಲ್ರು ಮಾಡ್ತಾರೆ, ನೀವೇನಾದ್ರೂ ಸ್ಪೆಷಲ್ ಮಾಡಿ. ಸೊ ನೀವ್ ಕೇಳ್ಬೋದು, ಹಾಗಾದ್ರೆ ಈ ಕ್ವಾಲಿಟೀಸ್ ಎಲ್ಲವೂ ನಿಮ್ ಹತ್ರ ಇದೆಯಾ? ಖಂಡಿತ ಇದೆ. ನಾನು ಎದೆ ಮುಟ್ಕೊಂಡು ಹೇಳ್ತೀನಿ, ಎಸ್, ಐ ಆಮ್ ಎ ಗುಡ್ ಟೀಚರ್. ನನ್ ಟೀಚರ್ ಅಂತ ಹೇಳಿಲ್ಲ ನಾನು. ಇಲ್ಲಿ ಶಿಕ್ಷಕರಿಗೂ ಮತ್ತೆ ಗುರುವಿಗೂ ವ್ಯತ್ಯಾಸ ಇರುತ್ತೆ. ಶಿಕ್ಷಕರು ಶಿಕ್ಷಣವನ್ನ ಮಾತ್ರ ಕೊಡ್ತಾರೆ, ಗುರು ಆ ಮಗುವಿನ ಸರ್ವತೋಮುಖ ಅಭಿವೃದ್ಧಿ ಅಂತಾರಲ್ಲ, ಫುಲ್ ಆ ಮಗುವಿನ ಭಾವನೆ, ಆ ಮಗುವಿನ ನೋವು, ನಲಿವು, ಕಲಿಕೆ ಎಲ್ಲವನ್ನ ನೋಡ್ತಾರೆ, ಅದಕ್ಕೆ ಸಪೋರ್ಟ್ ಮಾಡ್ತಾರೆ, ಈಗೋ ಬಿಡ್ತಾರೆ. ಸೊ ನನ್ನ ಲಿಸ್ಟ್ ಅಲ್ಲಿ 1% ಇದೀನಿ ಅಂತ ಹೇಳ್ತೀನಿ. ನಾನು 100ಗೆ 100 ಖಂಡಿತ ಕೊಟ್ಕೊಡೋದಿಲ್ಲ. ನಾನು 100 ಅಲ್ಲಿ ಇನ್ನೂ ಕಲಿತಾ ಇದ್ದೀನಿ, ಕಲ್ತ್ಕೊಂತೀನಿ. ಸೊ ಹಾಗಾಗಿ ಈ ವಿಡಿಯೋನ ಮಾಡಿದೆ. ಇನ್ನೊಂದು ಸಾರಿ ಪೇರೆಂಟ್ಸ್ಗಳು, ನಿಮ್ಮ ಮಕ್ಕಳು ಏನಾದ್ರೂ ಮನೆಗ್ ಬಂದು, ಹಾಗಂತ
ಎಲ್ಲರೂ ಟೀಚರ್ಗಳದ್ದೇ ತಪ್ಪು ಅಂತ ನಾನು ಹೇಳ್ತಿರಲ್ಲ. ಟೀಚರ್ಗಳಿಗೂ ಅವ್ರದ್ದೇ ಆದ ಒಂದು ಏನ್ ಹೇಳ್ತಾರೆ ಕಮಿಟ್ಮೆಂಟ್ ಗಳಿರುತ್ತೆ. ಯಾಕಂದ್ರೆ ಅವ್ರಿಗೆ ಇಷ್ಟ ಆಯ್ತು ಅಂದ್ಬಿಟ್ಟು ಹೇಗೇಗೋ ಪಾಠ ಮಾಡೋಗಿರೋದಿಲ್ಲ. ಅದನ್ನ ನಾನು ನೋಡಿದೀನಿ. ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಈಗ ನನ್ಗೇನೋ ಹೇಳ್ಬೇಕನ್ಸುತ್ತೆ ಪಾಠದ ಜೊತೆಗೆ ಹೊರಗಡೆ, ಅಂದ್ರೆ ಮಕ್ಳು ತಿಳ್ಕೊಬೇಕಾಗಿರೋ ವಿಷಯ ಹೇಳ್ಬೇಕು ಅನ್ಸ್ದಾಗ ಕೂಡ ಹೇಳಕ್ ಆಗಲ್ಲ. ಮ್ಯಾನೇಜ್ಮೆಂಟ್ ಹೇಳುತ್ತೆ ನೀವು ಮಾರ್ಕ್ಸ್ ತೆಗಿಯೋ ಕಡೆ ಫೋಕಸ್ ಮಾಡಿ. ಆಗ ಏನ್ ಮಾಡ್ತೀರಾ? ನಮ್ಮ ಎಲ್ಲಾ ಶೇರ್ ಮಗುವಿನ ಪೂರ್ತಿ ಚೆನ್ನಾಗ್ ಆಗಲ್ಲ. ನಾವು ಮಾರ್ಕ್ಸ್ ಕಡೆನೂ ಗಮನ ಕೊಡ್ಬೇಕು. ಎಲ್ಲವನ್ನ ಮ್ಯಾನೇಜ್ ಮಾಡೋದನ್ನ ನಾವು ಕಲಿಬೇಕಾಗುತ್ತೆ. ಆ ಕಡೆ ಮ್ಯಾನೇಜ್ಮೆಂಟ್, ಈ ಕಡೆ ಸ್ಕೂಲ್ ಪೇರೆಂಟ್ಸ್ ಗಳ ರಿಕ್ವೈರ್ಮೆಂಟ್ ಇರುತ್ತೆ, ಮಕ್ಳದ್ದು ಇರುತ್ತೆ. ಎಲ್ಲವನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಆಗತ್ತೆ. ಸೊ ಮನಸ್ ಬೇಕು ಅಷ್ಟೇ. ಅದೇ ಹೇಳ್ತಾರಲ್ಲ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸೊ ನನಗೆ ನನ್ನ ಗುರುಗಳು ಹೇಳ್ಕೊಟ್ಟಂತಹ ಒಳ್ಳೆ ಮೌಲ್ಯಗಳು ಇವತ್ ನಾನು ನಮ್ಮ ಮಕ್ಳಿಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಆ ದೇವ್ರು ಆಗ್ಲೇ ನಮಗೆ ಬ್ಲೆಸ್ ಮಾಡ್ಲಿಕ್ಕೆ ಸಾಧ್ಯ. ಸ್ಕೂಲಲ್ಲಿ ಬರೋ ಮಕ್ಳು ಬೇರೆ ಅಲ್ಲ, ನಮ್ಮ ಮಕ್ಳು ಬೇರೆ ಅಲ್ಲ. ಎಲ್ಲನ್ನು ಒಂದೇ ಅನ್ನೋ ತರ ತಿಳ್ಕೋಣ. ಮನೇಲಿ ಪೇರೆಂಟ್ಸ್ ಗಳು ಕೂಡ ಅಷ್ಟೇನೆ. ಮಕ್ಳೇನಾದ್ರು ಬಂದು ಹೇಳಿದಾಗ ಯಾವ ಸರಿ ಯಾವ ತಪ್ಪು, ನಮ್ಮ ಮಕ್ಳು ಹೇಳ್ತಿರೋ ಸರಿನಾ ಅದು ಸ್ವಲ್ಪ ಅವಲೋಕನ ಮಾಡಿ, ಟೀಚರ್ ಹತ್ರ ಮಾತಾಡಿ, ಟೀಚರ್ಗಳು ಹೇಗಿದ್ದಾರೆ ಅನ್ನೋದು ನೋಡ್ಕೊಳ್ಳಿ. ನಾವು ಹೊರಗಡೆಯಿಂದ ತುಂಬಾ ಚೆನ್ನಾಗಿ ರೆಡಿ ಆಗಿ ಮೇಕಪ್ ಮಾಡ್ಕೊಂಡು ಹೋಗೋದಷ್ಟೇ ಅಲ್ಲ, ನಮ್ಮ ಬಿಹೇವಿಯರ್, ನಮ್ಮ ಸ್ಮೈಲ್, ನಾವು ಮಕ್ಕಳ ಜೊತೆ ಬೆರೆಯೋ ರೀತಿ ಎಲ್ಲವೂ ಮಕ್ಕಳ ಕಲಿಕೆ ಮೇಲೆ ಇಂಪ್ಯಾಕ್ಟ್ ಆಗೇ ಆಗತ್ತೆ. ಇದನ್ನ ತಿಳ್ಕೊಳ್ಳೋಣ. ಏನಾದ್ರೂ ತಪ್ಪು ನಮ್ ಕಡೆಯಿಂದ ಆಗ್ತಿದ್ರೆ ಸರಿ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಈ ವಿಡಿಯೋ ಆಗಿರುತ್ತೆ. ಸೊ ಇದು ಪೋಷಕರಿಗೂ ಶಿಕ್ಷಕರಿಗೂ ನನಗೂ ಕೂಡ ಎಲ್ಲರೂ ಕಲಿಯೋ ಸ್ಥಿತಿಯಲ್ಲಿ ಇದು ನಾನು ಯಾವುದೇ ರೀತಿಯ ನಾನು ತುಂಬಾ ಹೇಳ್ಕೊಂಡೆ ಅಂದ್ರೆ ನಾನು ಇಲ್ಲಿ ಅಡ್ವೈಸ್ ಮಾಡ್ತಿಲ್ಲ, ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಓಕೆ, ಇದು ನನಗೆ ಇವತ್ತು ನಿಮ್ಗೆ ಹೇಳ್ಬೇಕಂತಿರುವಂತ ವಿಷಯ. ಇದರಲ್ಲಿ ನಿಮ್ಮ ಮನಸ್ಸಿಗೆ ಯಾರಿಗಾರು ನೋವಾಗುವಂತ ಮಾತಾಡಿದ್ರೆ ದಯವಿಟ್ಟು ಕ್ಷಮೆ ಇರ್ಲಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಶಾಂತಿ ವಿತ್ ಮಾಹಿತಿ ಕಡೆಯಿಂದ ಧನ್ಯವಾದಗಳು.